ಲಿಬೆ ಕುಕೀಸ್ ರವರ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೊದಲಿಗೆ ಗ್ಯಾರಂಟಿ ನ್ಯೂಸ್ನ ಎಲ್ಲ ವೀಕ್ಷಕರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಒಳ್ಳೇದು ಮಾಡಲಿ ಗಣೇಶ. ನೀವು ಹೇಳಿದಾಗೆ ಬೇರೆ ಬೇರೆ ಧಾರಾವಾಹಿಗಳ ಎಲ್ಲ ಕಲಾವಿದರು ಎಲ್ಲ ಒಟ್ಟಿಗೆ ಸೇರಿ ಒಂದು ಹಬ್ಬದ ವಾತಾವರಣ ಆಗಿದೆ ಇವತ್ತಿನ ನಮ್ಮ ಶೂಟಿಂಗ್ನಲ್ಲಿ. ಇದು ಮುದ್ದು ಸೊಸೆಯಲ್ಲಿ ಒಂದು ಗಣೇಶನ ಉತ್ಸವ ಕಾರ್ಯಕ್ರಮ. ಅದು ಶಿವರಾಮೇಗೌಡ ಮತ್ತು ಭದ್ರಾ ಸಮೂಹದಲ್ಲಿ ಮತ್ತು ನಮ್ಮ ವಿದ್ಯಾಳ ಇದರಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಾರೆ. ಈ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಧಾರಾವಾಹಿಯಿಂದ ಬಂದಿದ್ದಾರೆ. ಅವರೆಲ್ಲ ನಮ್ಗೆ ಎಷ್ಟು ಸಂತೋಷ ಆಗ್ತಾ ಇದೆ ಅಂದರೆ, ಎಲ್ಲರೂ ಪ್ರತಿಯೊಬ್ಬರು ಅವ್ರವ್ರ ಧಾರಾವಾಹಿಗಳು ನಂಬರ್ 1 ಸ್ಥಾನದಲ್ಲಿರುವಂಥದ್ದು ನಮ್ಮ ಕಲರ್ಸ್ ಕನ್ನಡದ ವಾಹಿನಿಯಲ್ಲಿ. ಇವತ್ತು ಅವರೆಲ್ಲ ಜೊತೆಲಿರೋದು ನಮಗೆ ಭಾಳ ಸಂತೋಷ ಕೊಟ್ಟಿದೆ. ಅವರೆಲ್ಲರೂ ಅಷ್ಟೇ ಭಾಳ ಅದ್ಭುತವಾಗಿ ನಮ್ಮ ಜೊತೆ ಸೇರಿಕೊಂಡು ಗಣೇಶ ಹಬ್ಬನ ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ವಿ. ನಮಗೆಲ್ರಿಗೂ ಸಂತೋಷ ಇದೆ. ಅವ್ರು ಬಂದಿದ್ದು ನಮಗೆ ಇನ್ನೂ ಒಂದು ಬಲ ಸಿಕ್ಕಂಗಾಗಿದೆ ನಮ್ಮ ಮುದ್ದು ಸೊಸೆ. ಹೌದೌದು. MLA ಅಂದಮೇಲೆ ಗೊತ್ತಲ್ಲ, ಅಂದರೆ ನಮ್ಮದು ಬೇರೆ ಥರ MLA ಅಲ್ಲ, ತುಂಬ ಒಳ್ಳೆ MLA ಕ್ಯಾಂಡಿಡೇಟ್ ಇವನು. ಯಾಕೆಂದರೆ ಇವನು ಜನಸೇವೆನೇ ಜನಾರ್ದನ ಸೇವೆ ಅಂತ ನಂಬಿರುವಂಥ ಒಬ್ಬ ಶಿವರಾಮೇಗೌಡ. ಜನರಿಗಾಗಿ ತಮ್ಮ ಮನೆ ಕುಟುಂಬನೆಷ್ಟು ಪ್ರೀತಿ ಮಾಡ್ತಾನೋ ಹಾಗೆ ಹೊರಗಡೆ ಜನನೂ ಮತ್ತು ತನ್ನ ಕೈ ಕೆಳಗೆ ಕೆಲಸ ಮಾಡುವಂಥ ಜನನೂ ಅಷ್ಟು ಪ್ರೀತಿಯಿಂದ ನೋಡುವಂಥ ಒಬ್ಬ ಶಿವರಾಮೇಗೌಡ. ಇವತ್ತು ಎಲೆಕ್ಷನ್ಗೆ ಅವನು ಉದ್ದೇಶಪೂರ್ವಕವಾಗಿ ಅವನೇನು ಎಲೆಕ್ಷನ್ಗೆ ನಿಂತ್ಕೋತಾ ಇಲ್ಲ. ಜನರು ನಿಂತ್ಕೊಳ್ಳಿ ಅಂತ ನನಗೆ ಫೋರ್ಸ್ ಮಾಡಿರೋದ್ರಿಂದ ನಾನು ಬೇಡ ಅಂತ ಹೇಳಿ ಮಂಡ್ಯಗೆ ಫೇಮಸ್ಸು ಈ ಶಿವರಾಮೇಗೌಡ ಅಂತ ಎಲ್ಲ ಜನ ಹೇಳಿದ್ದು, ನಾನಲ್ಲ. ಹಾಗಾಗಿ ಅವ್ರ ಖುಷಿಗೆ ನಾನು ಬೇಡ ಅನ್ನೋಕ್ಕೆಲ್ಲಾಗತ್ತೆ, ನೋಡೇ ಬೇಡಣ ಒಂದು ಕೈ ಅಂತ ನಿಂತ್ಕೊಂಡಿದ್ದೆ. ಎಲ್ಲ ಬಂದಿದ್ದಾರೆ. ನಮ್ಮಣ್ಣ ಆ್ಯಕ್ಚುಲಾಗಿ ಅದೇ ನಮ್ಮ ಅಣ್ಣನೇ ಹೇಳಿದಾಗೆ ಅವರಾಗಿ ಇಷ್ಟಪಟ್ಟು ನಿಂತಿದ್ದಲ್ಲ, ಜನ ಮೆಚ್ಚಿ, ಅಂದರೆ ಅವ್ರು ಮಾಡಿರೋ ಜನಪರವಾದ ಕೆಲಸಗಳನ್ನ ಮೆಚ್ಚಿ ಜನನೇ ಫೋರ್ಸ್ ಮಾಡಿ ಮತ್ತು ಹೈಕಮಾಂಡ್ನವ್ರ ಮೇಲೆ ಫೋರ್ಸ್ ಹಾಕಿ ಅವ್ರಿಗೆ ಈ ಸೀಟ್ನ ಕೊಡಿಸಿ. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಅವ್ರಿಗೆ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಅವ್ರಿಗೇನಂದರೆ ಸಮಾಜ ಸೇವೆ ಮಾಡಬೇಕು ಸಮಾಜ ಸೇವೆ ಮಾಡಬೇಕು ಅನ್ನೋದೊಂದೇ ಗುರಿ ಅವ್ರದ್ದು. MLA ಆಗಬೇಕು ಅದೆಲ್ಲ ಆಸೆ ಅವ್ರಿಗೇನಿಲ್ಲ. ಆದರೆ ಜನಸೇವೆನ ನೋಡಿ ಜನಗಳೇ ಹೈಕಮಾಂಡ್ ಮೇಲೆ ಪ್ರೆಷರ್ ಹಾಕಿ ಅವ್ರಿಗೆ ಸೀಟ್ ಕೊಡಿಸ್ತಾ ಇದ್ದಾರೆ. ಸೊ ಅವ್ರು ಖಂಡಿತ ಗೆಲ್ತಾರೆ. ಯಾಕೆಂದರೆ ಅವ್ರು ಮಾಡಿರೋ ಜನಪರವಾದ ಕೆಲಸಗಳು ಅಷ್ಟು ಉತ್ಕೃಷ್ಟವಾದ ಕೆಲಸಗಳನ್ನ ಅವ್ರು ಮಾಡಿದ್ದಾರೆ. ನಮ್ಮ ಅಣ್ಣ ಗೆಲ್ಲೋದು ನನಗೆ ಭಾಳ ಖುಷಿ. ಇಲ್ಲಿ ನಾವು ಅಣ್ಣ ತಮ್ಮ ಅನ್ನೋದಕ್ಕಿಂತ ಎಲ್ಲರೂ ಹೇಳ್ತಾ ಇರ್ತಾರೆ ರಾಮ ಲಕ್ಷ್ಮಣ ಇದ್ದಂಗೆ, ಲವಾಕುಶ ಇದ್ದಂಗೆ ಅಂತ. ಆ ಥರ ಒಬ್ಬ ತಮ್ಮ ಲಕ್ಷ್ಮಣ, ಇವನು ಲಕ್ಷ್ಮಣನೇ. ಮನೇಲೂ ಅಷ್ಟೇ, ಆಮೇಲೆ ಅವನು ನಾನು ಇದ್ದಾಗೂ ಅಷ್ಟೇ, ಇಲ್ದ ಇದ್ದಾಗೂ ಅಷ್ಟೇ. ಅವನು ಅಣ್ಣನ ಮೇಲೆ ಅಷ್ಟೊಂದು ಗೌರವ, ಅಷ್ಟೊಂದು ಪ್ರೀತಿ, ಅಷ್ಟು ಭಕ್ತಿ ಅಂತಲೂ ಹೇಳ್ಬೋದು. ಅಣ್ಣನಿಗೆ ಎಲ್ಲೂ ತೊಂದರೆನೂ ಆಗಬಾರ್ದು, ಅಣ್ಣನಿಗೇನಾದರೂ ತೊಂದರೆ ಆದರೂ ರೆಬಲ್ ಆಗೋವಂಥ ಒಂದು ಕ್ಯಾರೆಕ್ಟರ್ ಅವ್ರದ್ದು. ಹಾಗಾಗಿ ತುಂಬ ಒಳ್ಳೆ ತಮ್ಮ. ಇಂಥ ತಮ್ಮ ಎಲ್ಲರ ಮನೇಲೂ ಇರಬೇಕು ಅನ್ನೋದು ನನ್ನ ಆಶೆ. ಪ್ರತಿ ವರ್ಷ ನಾವು ನಮ್ಮ ಮನೇಲಿ ಗಣೇಶ ಹಬ್ಬನ ಆಚರಿಸ್ತಾ ಇದ್ವಿ. ಈ ಸಲ ತುಂಬ ಸ್ಪೆಷಲ್ ಆಗಿದೆ. ಇಲ್ಲಿ ನಮ್ಮ ಮುದ್ದು ಸೊಸೆ ಟೀಮ್ ಜೊತೆಲಿ ಇನ್ನೂ ಬೇರೆ ಬೇರೆ ಸೀರಿಯಲ್ನವರು ಜಾಯ್ನ್ ಆಗ್ತಿದ್ದಾರೆ. ತುಂಬ ಮಜಾ ಮಸ್ತಿ ಮಾಡ್ತಾ ಇದ್ದೀವಿ. ಗಣೇಶನು ತುಂಬ ಸುಂದರವಾಗಿದೆ ನಮ್ಮ ಗಣೇಶ. ಅದಕ್ಕೆ ಬೇರೆ ಒಂದು ಸುಂದರವಾದ ಕಿರೀಟ ಬೇರೆ ನಾವು ಹಾಕ್ತಾ ಇದ್ದೀವಿ. ಸೊ ಮೊದಲೇ ನಾನು MLA ಆಗೋರ ವೈಫು. ನನ್ನ ಗಂಡನು ತುಂಬ ಒಳ್ಳೆಯವರು, ಎಲ್ಲರೂ ಒಳ್ಳೆಯವರು. ನಮ್ಮ ಸೊಸೆ ಕೂಡ ನಾನು ಹೇಳಿದ್ದೆಲ್ಲ ಮಾಡ್ತಾಳೆ, ಏನಕ್ಕೂ ಬೇಜಾರು ಮಾಡ್ಕೊಳ್ಳಲ್ಲ. ಇವನ್ ನನ್ನ ಮಗನೂ ಕೂಡ ಒಂಥರ ತುಂಬ ಕುಟುಂಬ. ಇಲ್ಲಿ ಯಾರು ಮೇಲು ಕೀಳು ಅಂತ ಯಾರೂ ಇಲ್ಲ. ಇವ್ರು ತುಂಬ ಸೈಲೆಂಟು, ಜಾಸ್ತಿ ಮಾತಾಡಲ್ಲ. ಅಣ್ಣ ಹೇಳಿದ್ದೇ ವೇದವಾಕ್ಯ. ಅಣ್ಣ ಏನು ಹೇಳ್ತಾರೆ ಅದನ್ನು ಮಾಡ್ತಾರೆ. ಸೊ ತುಂಬ ಖುಷಿ ಆಗ್ತಾ ಇದೆ ಇಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇರೋದು. ಕಾಂಬಿನೇಷನ್ ಓಕೆ, ಇಲ್ಲೊಂದು ಆಡ್ವನ್ ಗುಂಪಿಗೆ ಕೂತ್ಕೊಂಡಿದ್ದಾರೆ ಸರ್. ಇವ್ರ ಜೊತೆ ಮೀಟಿಂಗ್ ಮಾಡ್ತಾ ಇದ್ದೀರಾ ಅಂದ್ರೆ ದೊಡ್ಡವ್ರ ಜೊತೆ. ಸೊ ಹೇಗೆ ಫ್ರೆಂಡ್ಶಿಪ್, ಹೇಗೆ ಆಫ್ ಸ್ಕ್ರೀನ್ ಅಲ್ಲಿ ಹೇಗಿರ್ತಾರೆ? ಆಫ್ ಸ್ಕ್ರೀನ್ ಮೇಲೆ ಅಂತಲ್ಲ, ನನಗೆ ತುಂಬ ಖುಷಿ ಆಗ್ತಿದೆ ಇಂತಿಂಥ ದೊಡ್ಡವ್ರ ಜೊತೆ ನಾನು ಆ್ಯಕ್ಟಿಂಗ್ ಮಾಡ್ತಾ ಇರೋದು. ಸೊ ನಾನು ಇದರಲ್ಲಿ ಕ್ವಾಟ್ಲೆ ಅಂತ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ನನ್ನ ತಮ್ಮ ಭದ್ರೇಗೌಡರು
ಶಿವರಾಮೇಗೌಡರು. ಇವತ್ತದೇ ಭದ್ರೇಗೌಡ್ರನ್ನ ಬಿಟ್ಟು ಶಿವರಾಮೇಗೌಡ್ರ ಜೊತೆ ಕೂತಿದ್ದೀರಾ ಅಂತ. ಇಲ್ಲ ಇಲ್ಲೇ ಅಂತಲ್ಲ, ನಾವು ಸೀನ್ ಇಲ್ಲದೆ ಹೋದ್ರೂ ಅವ್ರ ಮಕ್ಳ ಥರ ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೋತಾರೆ, ಪ್ರೀತಿ ಮಾಡ್ತಾರೆ, ನಮ್ಮನ್ನು ಚೆನ್ನಾಗಿ ಕೇರ್ ಮಾಡ್ತಾರೆ. ಎಲ್ಲೇ ದೂರ ಕೂತ್ಕೊಂಡ್ರು ಯಾಕ್ರೋ ದೂರ ಕೂತಿದ್ದೀರಾ ಬನ್ನಿ ಹತ್ರ, ಒಳ್ಳೊಳ್ಳೆ ಮಾತುಗಳಾಗಲಿ ಒಳ್ಳೊಳ್ಳೆ ಸಂದೇಶಗಳಾಗಲಿ, ನಮಗೆ ಮುಂದೆ ಈ ಥರ ಇರಬೇಕು, ಹಿಂಗೆ ಮಾಡಬೇಕು, ನೀವು ನಟನೆ ಇನ್ನೂ ಚೆನ್ನಾಗಿ ಮಾಡಬೇಕು, ಹಂಗೆ ಹಿಂಗೆ ಅಂತೆಲ್ಲ ಬುದ್ಧಿವಾದ ಹೇಳ್ತಾರೆ. ಸೊ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಇವತ್ತು ನಮ್ಮ ಮುದ್ದು ಸೊಸೆ ಫ್ಯಾಮಿಲಿಗೆ ಬೇರೆ ಬೇರೆ ಸೀರಿಯಲ್ ಅವರು ಬರ್ತಾ ಇರೋದು ತುಂಬ ಖುಷಿ. ಆ್ಯಂಡ್ ಫುಲ್ ಗ್ರ್ಯಾಂಡಾಗಿ ಮಾಡ್ತಾಯಿದ್ದೀವಿ. 3 ದಿವಸ ಏನು ನಾವು ಶೂಟ್ ಮಾಡ್ತಾಯಿದ್ದೀವಿ, ತುಂಬ ಗ್ರ್ಯಾಂಡಾಗಿ ಮಾಡ್ತಾಯಿದ್ದೀವಿ, ಖುಷಿ ಆಗ್ತಿದೆ, ಎಂಜಾಯ್ ಮಾಡ್ತಾಯಿದ್ದೀವಿ. ದಯವಿಟ್ಟು ನಮ್ಮ ಮುದ್ದು ಸೊಸೆನ 7:15 ಕಲರ್ಸ್ ಕನ್ನಡದಲ್ಲಿ ನೋಡಿ ಸಪೋರ್ಟ್ ಮಾಡಿ. ಈಗ ಏನಂತ ಹೇಳಿದ್ರೆ ಗೌರಿ ಗಣೇಶ ಹಬ್ಬ ಅಂದ್ರೆ ಒಂಥರ ಗಂಡು ಮಕ್ಳು ಫೇವ್ರೆಟ್ ಹಬ್ಬ. ಆ ಬೀದಿಲಿ ಗಣೇಶ ಕೂರ್ಸೋದಾಗಿರ್ಬೋದು, ಚಂದ ವಸೂಲಿ ಮಾಡೋದಾಗಿರ್ಬೋದು. ನಿಮ್ಮ ಚಿಕ್ಕ ವಯಸ್ಸಿನಲ್ಲಿ ನೀವು ಬೆಳೆದಿರೋದೆಲ್ಲ ಬಸವನಗುಡಿ ಹತ್ರನೇ, ಅಲ್ಲಿ ದೊಡ್ಡ ಗಣಪತಿ ದೇವಸ್ಥಾನ ಎಲ್ಲ ಬೇರೆ ಇದೆ. ಸೊ ಗಣೇಶ ಹಬ್ಬನ ನಿಮ್ಗೆ ಮೊದ್ಲಿಗೆ ನೆನಪಾಗೋದೇನು? ನನಗಾಗ್ಲೇ ಹೇಳ್ಬೇಕು ಅಂದ್ಕೊಂಡೆ ಈ ವಿಷಯನ. ಗಣೇಶ ಹಬ್ಬ ಅಂದರೆ ನಾವೆಲ್ಲ ತುಂಬ ಖುಷಿಪಟ್ಟು ಚಂದ ವಸೂಲಿ ಮಾಡಿ, ಕೆಲವರು ರಸ್ತೆಯಲ್ಲಿ ಕಾಸು ಕೊಡೋರು, ಕೆಲವು ಮನೆಗಳಲ್ಲೇ ಇವಾಗ ಅಂದ್ಬಿಡೋರು. ಆ ಟೈಮಲ್ಲಿ ಹೋಗ ಅಂದಿರೋರ್ಗೆ ಬೇರೆ ಥರ ನಾವೇನೋ ಒಂದು ಸ್ಕೀಮ್ ಹಾಕ್ಕೊಂಡಿದ್ದೇವೆ. ಇನ್ನೊಂದು ಒಟ್ನಲ್ಲಿ ನಾವು ದುಡ್ಡು ಕಲೆಕ್ಷನ್ ಮಾಡಿ ತಂದು ಗಣೇಶನ ಕೂಡಿಸಿ, ಆಮೇಲೆ ಆ ಟೈಮಲ್ಲೆಲ್ಲ ನಮ್ದೊಂದು ಒಂದು ಒಳ್ಳೆ ಏಜ್ ಅಂದರೆ ಒಂದು 18ರಿಂದ ಒಂದು 20 ವರ್ಷ ಅಂದ್ಕೊಳ್ಳಿ. ಆ ಏಜು 15ವರೆಗೂ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ. 15 ಆದಮೇಲೆ ಯಾವುದೋ ಒಂದು ಹುಡುಗಿಗೋಸ್ಕರ ಒಂದು ಗಣೇಶನ ಕೂಡ್ಸೋದು, ಏನೋ ಒಂದು ಆ ಥರ. ಅಂದರೆ ಆ ಟೈಮೇ ಹಂಗೆ, ಏನು ಗಣೇಶನ ಕೂಡಿಸೋ ಉದ್ದೇಶನೂ ಬೇರೆ ಇರ್ತಾಯಿತ್ತು ಆ ಟೈಮಲ್ಲಿ. ಆ ಥರ ಎಲ್ಲ ಆಟ ಆಡ್ಬಿಟ್ಟಿದ್ದೀವಿ ನಾವು. ಅಂಥೋ ಪಟ್ಟಿಂಗ್ ನನ್ನ ಮಕ್ಕಳು, ಅದನ್ನು ಹೇಳ್ಬಾರ್ದಿಲ್ಲ. ಗಣೇಶ ಅಂದರೆ ಅದೊಂಥರ ಭಕ್ತಿಪೂರ್ವಕವಾಗಿ, ಮನೇಲೂ ಅಷ್ಟೇ ನಮ್ಮ ಏರಿಯಾದಲ್ಲಿ ಇರೋರೆಲ್ಲ ಪ್ರತಿದಿನ ಒಬ್ಬೊಬ್ಬರು ಪ್ರಸಾದ ಮಾಡಿಕೊಡೋರು, ಆಮೇಲೆ ಗಣೇಶ ಉತ್ಸವಕ್ಕೆ ಒಬ್ಬರು ಹೂವು ಕೊಡಿಸೋರು, ಒಬ್ಬರು ಸೀರೆ ಸೆಟ್ ಒಪ್ಕೊಳ್ಳೋರು, ಒಬ್ಬರು ಚಪ್ರ ಹಾಕ್ಸ್ಕೊಡೋರು, ಇನ್ನೊಬ್ಬರು ಅದಕ್ಕೆ ಏನೇನು ಖರ್ಚಾಗುತ್ತೋ ಅವೆಲ್ಲ ನೋಡ್ಕೊಳ್ಳೋರು, ಕಾರ್ಯಕ್ರಮಗಳನ್ನ ಕೊಡಿಸೋರು. ಇದೆಲ್ಲ ನೋಡ್ತಾ ಇದ್ರೆ ಆ ಬಾಲ್ಯ ಮತ್ತೆ ನಾವು ಯಾಕಪ್ಪ ದೊಡ್ಡವರಾಗ್ಬಿಟ್ಟು ಅನಿಸ್ತು. ಚಿಕ್ಕವರಿದ್ದಾಗ ನಮ್ಗೆ ಅನ್ನಿಸ್ತಾಯಿತ್ತು ಬೇಗ ದೊಡ್ಡವರಾಗೋಣ ಅಂತ. ಈಗ ಅನಿಸುತ್ತೆ ಆ ಚಿಕ್ಕ ವಯಸ್ಸಲ್ಲೇ ಇರಬೇಕಾಗಿತ್ತು ನಾವು. ಯಾಕೆಂದರೆ ಅದೆಲ್ಲ ಅದೊಂದು ಮಜಾ. ಈಗ ನಮ್ಮ ಮಕ್ಳಿಗೆ ಅವೆಲ್ಲ ಸಿಗ್ತಾಯಿಲ್ಲ. ನಮ್ಮ ಮಕ್ಕಳೆಲ್ಲ ಇವಾಗ ಒಂದು ಸ್ವಲ್ಪ ಸ್ಟ್ಯಾಂಡರ್ಡಾಗಿ ಏನೋ ಅವ್ರದ್ದೇ ಆದ ಲೋಕ, ಯಾವುದೋ ಒಂದು ರೂಮಲ್ಲಿ ಸೇರಿಕೊಂಡು ಓದ್ಕೊಳ್ಳೋದು, ಕಂಪ್ಯೂಟರ್ ಮುಂದೆನೋ ಇನ್ನೊಂದು ಏನೋ ಮಾಡ್ತಾ ಇರ್ತಾರೆ. ಆದರೆ ನಾವೆಲ್ಲ ಬೀದಿಲಿ ಬೆಳೆದವರು. ಆ ಬೀದಿಯಲ್ಲಿ ಬೆಳೆದವ್ರಿಗೆ ಇನ್ನೂ ಒಂದು ಮಕ್ಕಳಾಗಿದ್ದಾಗ ಏನು ಮಾಡ್ತಿದ್ವಿ ನಾವು, ಪ್ರತಿ ಮನೆಗೆ ಹೋಗೋದು. ಅಂದರೆ ಅವರು ವಿಧ ಅದರ ಇದನ್ನೇ ಮಾಡಿರ್ತಾರಲ್ಲ, ತಿಂಡಿಗಳನ್ನು ಮಾಡಿರ್ತಾರೆ. ಸೊ ಅಕ್ಷತೆ ತೊಗೊಂಡೋಗೋದು, ಗಣೇಶನ ಮೇಲೆ ಹಾಕೋದು, ಅಲ್ಲಿಂದ ಅದನ್ನೆಲ್ಲ ಪ್ರಸಾದನೆಲ್ಲ ಕಲೆಕ್ಟ್ ಮಾಡೋದು. ನಿಜವಾಗ್ಲೂ ಆ ಬಾಲ್ಯ ತುಂಬ ಚೆನ್ನಾಗಿರ್ತಾ ಇತ್ತು. ಹೌದೌದು, ಇದನ್ನು ನಮ್ಮ ಹೇಳೋದು ಮರ್ತೆ ನಾನು. ಹಿಂಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಒಂದು 5 ಜನ ಒಂದೊಂದು ಗೊತ್ತಲ್ಲ, ಒಂದಷ್ಟು ಜನ ಪಡಾಯಿಸ್ಕೊಂಡ್ಬಿಟ್ಟಿದ್ದು. ಈ ಪ್ರಸಾದ ಸುಮ್ಮನೆ ಈ ಥರ ಪಂಚೆ ಉಟ್ಕೊಂಡು ವೈಟ್ ಶರ್ಟ್ ಹಾಕ್ಕೊಂಡು ಬುದ್ಧಿ ಬಳ್ಕೊಂಡು ಪ್ರಸಾದ ಅದೆಷ್ಟೋ ನೋಡಬೇಕು, 21 ಏನೋ ಗಣೇಶನ ನೋಡಬೇಕು ಅಂತ ಹೇಳ್ತಾರಲ್ಲ, ಹಂಗೆ ಸುಮ್ಮನೆ ಹೋಗೋದು. ಆಂಟಿ ನಿಮ್ಮ ಮನೇಲಿ ಗಣೇಶನ ಕೊಡ್ಸಿದ್ದೀರಾ ಅಂತೆಲ್ಲ ಕೇಳ್ಕೊಂಡು ಹೋಗಿ, ಅದೊಂದು ಮಜಾನೇ ಮಜಾ. ಅದನ್ನ ನೆನ್ಸ್ಕೊಂಡ್ರೆ ನನಗೆ ಇವತ್ತು ಮುಖ ಮನೆಗೆಲ್ಲ ಹೋಗಿ ಡೋರು ತೆಗ್ದು ಹೌದೌದು ಅದು ನೋಡಿ. ಇವಾಗ ಅದನ್ನ ನೆನ್ಸ್ಕೊಂಡ್ರೆ ನನ್ನ ಮಕ್ಕನೇ ಒಂಥರ ಶೈ. ಅಲ್ಲ ಅದೆಲ್ಲ ಹೌದು ನಿಜ. ಯಾಕೆಂದ್ರೆ ಅವೆಲ್ಲ ನೋಡಿ ಮತ್ತೆ ಚಿಕ್ಕ ಹುಡುಗ ಆಗ್ಬಿಟ್ವೇನೋ ಅನಿಸುತ್ತೆ. ಅಂದರೆ ಗಣೇಶ ಹಬ್ಬ ಅನ್ನೋದು ಅದು ಬೇರೆ, ಅದೊಂದು ಏನೋ ಒಂದು ಒಳ್ಳೆ ಉದ್ದೇಶಕ್ಕೆ ಆಗಿನ ಕಾಲದವ್ರು ಮಾಡಿದ್ದಾರೆ, ಒಂದು ಹೋರಾಟಕ್ಕೋ ಏನಕ್ಕೋ ಅಂತ ಹೇಳಿದ್ದಾರೆ ಹಿಂದೆ ಇತಿಹಾಸ, ಅದು ನಮಗೆ ಗೊತ್ತಿಲ್ಲ. ಆದರೆ ನಾವು ಇವತ್ತು ಗಣೇಶ ಅಂದ್ರೇ ಅದೊಂದು, ಆ ದೇವ್ರನ್ನ ಪ್ರತಿಯೊಂದು ನಮ್ಮ ಭಾರತ ದೇಶದಲ್ಲೂ ಎಲ್ಲ ಮೂಲೆಯಲ್ಲೂ ಗಣೇಶನ ಕೂಡಿಸ್ತಾರೆ. ಅದೊಂದು ನಮ್ಮ ಭಾರತೀಯರಿಗೆ ಅದೊಂದು ದೊಡ್ಡ ಹಬ್ಬನೇ. ಅದು ಮಜಾನೇ ಬೇರೆ ಬಿಡಿ. ಆ ಗಣೇಶನ ಒಂದು ಉತ್ಸವನೇ ಹೌದೌದು. ನಿಮ್ಗೆ ಗೌರಿ ಹಬ್ಬ ಅಂದ್ರೆ ಹೆಣ್ಮಕ್ಳ ಹಬ್ಬ. ತವ್ರ ಮನೆಗೆ ಹೋಗಿ ಮದ್ವೆ ಆದ್ಮೇಲೆ ಬಾಗ್ನ ಇಸ್ಕೊಬರೋದು, ಮದ್ವೆಗೂ ಮುಂಚೆನೂ ಅಣ್ಣಂದ್ರು ಕೊಡ್ತಾರೆ ಅರ್ಶಿನ ಕುಂಕುಮ ಅಂತ ಹೇಳಿ. ನಿಮ್ಗೆ ಎಷ್ಟು ಸ್ಪೆಷಲ್? ನನಗೆ ಆ್ಯಕ್ಚುಲಿ ಅಣ್ಣ ಇಲ್ಲ, ತಮ್ಮ ಇದ್ದಾನೆ. ಬಟ್ ಅಮ್ಮನ ಮನೆಗೆ ಹೋದಾಗೆಲ್ಲ ನನಗೆ ಸ್ಪೆಷಲ್ ಟ್ರೀಟ್ಮೆಂಟೇ ಇರುತ್ತೆ. ಈಗಲೂ ಹೋಗ್ತಾ ಇರ್ತೀನಿ. ಗೌರಿ ಹಬ್ಬ ಕರೆದು ನನಗೆ ಬಾಗ್ನ ಕೊಡ್ತಾರೆ, ಏನೇನು ಸ್ವೀಟ್ಸ್ ಬೇಕು, ನಂಗೆ ಸ್ಯಾರಿ ಗೀರಿ ಅದೆಲ್ಲ ಬರ್ತಾ ಇರುತ್ತೆ. ಕಸಿನ್ಸ್ ಬ್ರದರ್ಸ್ ತುಂಬ ಜನ ಇದ್ದಾರೆ, ಅವ್ರ ಮನೆಗಳಿಗೆಲ್ಲ ಹೋಗ್ತಾ ಇರ್ತೀನಿ. ಸೊ ಅದೆಲ್ಲ ಚೆನ್ನಾಗಿರುತ್ತೆ. ಗೌರಿ ಹಬ್ಬ ಫೇವ್ರೆಟ್? ಗೌರಿ ಹಬ್ಬ ಗಣೇಶ ಎರಡೂ ಫೇವ್ರೇಟೇ. ನಿಮ್ಮ ಚೈಲ್ಡ್ಹುಡ್ ಅಲ್ಲಿ ಗಣೇಶ ಹಬ್ಬ ಹೆಂಗಿರ್ತಿತ್ತು?
ನಿಮ್ಗೆ ಯಾರನ್ನ ಲೈನ್ ಹೊಡಿಯಕ್ ಬಂದಿದ್ರೆ ಮೇಡಮ್? ಓ ಬೇಜಾನ್ ಜನ. ನಮ್ದು ಒಂದು ವಟಾರದಲ್ಲಿ ಮನೆ ಇತ್ತು ಅವಾಗ, ಅಲ್ಲಿ ಗಣಪತಿ ಇಡ್ತಾ ಇದ್ವಿ ಎಲ್ಲರೂ, ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಅವಾಗ ನಾವೆಲ್ಲ. ಅವಾಗ ಏನಂದ್ರೆ ನಾವು ಅಲ್ಲಿ ನಾಟಕ ಮಾಡೋದು, ಡ್ಯಾನ್ಸ್ ಮಾಡಿದ್ರೆ ನನಗೆ ಮಾಲಾಶ್ರೀ ಅಂದ್ರೆ ತುಂಬಾ ಇಷ್ಟ. ನನಗೆ ಇನ್ನೂ ನೆನಪಿದೆ, ಒಳಗೆ ಸೇರಿದರೆ ಗುಂಡು ಏನೇನೋ ಡ್ಯಾನ್ಸ್ ಮಾಡ್ತಿದ್ದೆ, ಡ್ಯಾನ್ಸ್ ಹುಚ್ಚು ತುಂಬಾ ಇತ್ತು. ಎಲ್ರು ಬಂದ್ಬಿಟ್ಟು ಇಲ್ಲೆಲ್ಲ ನೋಟ್ ಹಾಕೋರು ಅವಾಗೆಲ್ಲ. ದುಡ್ಡು ಬರುತ್ತೆ ಅನ್ನೋಕ್ಕೋಸ್ಕರ ನಾವು ಡ್ಯಾನ್ಸ್ ಮಾಡ್ತಿದ್ವಿ. ಈ ತರ ಎಲ್ಲ ತುಂಬಾ ಆ, ಕಾಮ್- ಪ್ರೈಸಸ್ ಎಲ್ಲ ಏನು ಇರ್ತಾ ಇತ್ತು? ಅವಾಗೆಲ್ಲ ಏನು ಒಂದು ಸ್ಪರ್ಧೆ ಎಲ್ಲ ಆಗೋದಲ್ಲ? ರಂಗೋಲಿ ಸ್ಪರ್ಧೆ ಆಗೋದು, ಮತ್ತೆ ಅವಾಗೆಲ್ಲ ಏನೇನು ಚಿಕ್ಕ ಚಿಕ್ಕ ಸ್ಟೀಲ್ ಕಪ್ಸ್ ಆ ಥರ ಎಲ್ಲ ಕೊಡ್ತಾ ಇದ್ರು. ಹೌದು, ನಾವು ಈ ಗಣೇಶನ್ ಮಾಡ್ಬೇಕಾದ್ರೆ, ಗಣೇಶ ಮಾಡ್ತಾ ಇದ್ವಲ್ಲ, ಹಾಗೆಲ್ಲ ನಾವು ಈ ರಂಗೋಲಿ ಸ್ಪರ್ಧೆ ಎಲ್ಲ ಇಡ್ತಾ ಇದ್ದೋ. ಹೌದು, ಯಾಕೆಂದ್ರೆ ಎಷ್ಟೊಂದ್ ಜನ ನಮ್ಮ ಏರಿಯಾ ಬರ್ಲಿ ಅಂತ. ಹಿಂದಿನ ಕೋಸೆ ನಾಳೆ ಅವ್ರೆಲ್ಲ ಬಂದು ರಂಗೋಲಿ ಹಾಕೋರಲ್ಲ, ಅವ್ರಿಗೆಲ್ಲ ಪ್ರೈಸ್ ನಾವೇ ಮಚ ಅವ್ರಿಗೆ ಕೊಡ್ಬೇಕು. ರಂಗೋಲಿ ಚೆನ್ನಾಗಿ ಬರ್ದಿಲ್ಲ ಅಂದ್ರೆ ಪ್ರೈಸ್ ಕೊಡುತ್ತೆ ಇದು. ಹೌದು ಜಡ್ನೆ ಮ್ಯಾಚ್ ಫಿಕ್ಸ್ ಮಾಡ್ಬಿಟ್ಟು ಇವ್ರಿಗೆ ಕೊಡ್ಬೇಕು ಅಂತೆಲ್ಲ ಆಗಿರೋದು. ಹೌದೌದು. ಇಲ್ಲ, ಗಣೇಶ ಹಬ್ಬ ಅಂದ್ರೆ ಹೆಂಗೆ ಗೊತ್ತಾ, ಈ ಒಂದಿನ 2 ದಿನ ಅಲ್ಲ, ಆ ಥರ ಅಲ್ಲ, 1 ತಿಂಗಳು ಅದು ನೆನಪಲ್ಲಿ ಇರುತ್ತೆ. ನೆಕ್ಸ್ಟ್ ಇಯರ್ ಯಾವಾಗ ಬರುತ್ತಪ್ಪ ಅಂತ ವೆಯ್ಟ್ ಮಾಡ್ತಿರ್ತೀವಿ ಗಣೇಶ ಹಬ್ಬದಲ್ಲಿ. ಮತ್ತೆ ಸ್ವೀಟ್ಸ್ಗಳು, ರವೆ ಉಂಡೆ, ಅದು ಇದು, ಆ ಸ್ವೀಟ್ಸಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀವಿ. ಕಡುಬು, ಕೊಟ್ಟೆ ಕಡುಬು, ಅದು ಇದು ಎಲ್ಲ ಚೆನ್ನಾಗಿರುತ್ತೆ. ಒಂಥರ ಗಣೇಶ ಹಬ್ಬ ಅಂದ್ರೇನೆ ಸ್ಪೆಷಲ್ ಎಲ್ಲರಿಗೂ. ಈಗ ಅವ್ರ ಜನರೇಷನ್ ಅಲ್ಲಿ ಗಣೇಶ ಹಬ್ಬ ಒಂದ್ ಸ್ವಲ್ಪ ಡಿಫ್ರೆಂಟ್, ಈಗ ನೀವೆಲ್ಲ ಒಂದ್ ಸ್ವಲ್ಪ ನೆಕ್ಸ್ಟ್ ಜನರೇಷನ್, ನಿಮ್ಮ ಗಣೇಶ ಹಬ್ಬ ಹೇಗಿರ್ತಾ ಇತ್ತು? ನಮ್ಮ ಜನ್ರೇಷನ್ ಅಲ್ಲಿ ಈಗ ಈಗ ಪ್ರೆಸೆಂಟ್ ಎಲ್ಲ ಒಂದೊಂದು ಏರಿಯಾದಲ್ಲಿ ಒಂದೊಂದು ರೋಡ್ಗೂ ಗಣೇಶ ಕೂರಿಸ್ತಾರೆ. ಸೊ ನಾವೆಲ್ಲ ಇದ್ದಾಗ ಹಂಗೆ ಒಂದೊಂದು ರೋಡ್ಗೂ ಒಂದೊಂದು ಗಣೇಶ ಕಾಂಪಿಟೇಷನ್. ನೀನು ಸ್ವಲ್ಪ ಚಿಕ್ಕದಾಗಿ ಕೂರಿಸೋದು, ನಿನಗಿಂತ ದೊಡ್ಡದಾಗಿ ಕೂರಿಸ್ಬೇಕು ನಾವು, ಅದಕ್ಕಿಂತ ದೊಡ್ಡದಾಗಿ ಅಂತ. ಮೊದಲೆಲ್ಲ ನಾವಿದ್ದಾಗೆಲ್ಲ 3 ದಿವಸ ಕೂರಿಸ್ತಾ ಇದ್ರು. ಆವಾಗ ಪೊಲೀಸ್ ಪರ್ಮಿಷನ್ ಇತ್ತು. 3 ದಿವಸ ಅಲ್ಲೇ ಮನಿಕೊಂಡು ಡೈಲಿ ಒಂದೊಂದು ಥರ ಪ್ರಸಾದ, ತಮಟೆ, 3 ದಿವಸ ತಮಟೆ ತರಿಸೋದು, ಡ್ಯಾನ್ಸ್ ಆಡೋದು, ಆರ್ಕೆಸ್ಟ್ರಾ, ಆಮೇಲೆ ಸ್ಟೇಜ್ ಮೇಲೆಲ್ಲ ಹೋಗಿ ಡ್ಯಾನ್ಸ್. ಅವಾಗ ಡ್ಯಾನ್ಸ್ ಅಂದರೆ ನಮಗೆಲ್ಲ ಹೆವಿ ಹುಚ್ಚು. ಎಲ್ಲೇ ಹೋದ್ರು ಬರೀ ಡ್ಯಾನ್ಸ್. ಎಲ್ಲರೂ ಯಾವ ರೋಡಲ್ಲಿ ಗಣೇಶ ಕೂರಿಸಿರ್ತಾರೆ, ಹೋಗೋ ಸ್ಟೇಜ್ ಮೇಲೆ ಫಸ್ಟ್ ಹೋಗಿ ಡ್ಯಾನ್ಸ್ ಆಡೋದು. ಪ್ರೈಸು ಅವಾಗೆಲ್ಲ ಪ್ರೈಸ್ ಅಂದರೆ ಸ್ಕೇಲು, ಪೆನ್ನು, ಪೆನ್ಸಿಲು, ಒಂದು ಬುಕ್ಕು, ಆ ಥರ ಎಲ್ಲ ಕೊಡ್ತಾಯಿದ್ರು. ಸೊ ಅದು ಗೆದ್ರೆ ನಮ್ಗೆ ಖುಷಿ. ಇವತ್ತು ನಾನು ಈ ರೋಡ್ಗೆ ಹೋಗಿ ಪೆನ್ಸಿಲ್ ಗೆದ್ಕೊಬಂದ್ಬಿಟ್ಟೆ ಅಂತ ಎಲ್ಲ. ಆಮೇಲೆ ಗಣೇಶ ಹಬ್ಬದ ದಿವಸ ಈ ಪುಳಿಯೋಗರೆ, ಬಾತು, ಚಿತ್ರಾನ್ನ, ಮೊಸರನ್ನ, ಎಲ್ಲೆಲ್ಲಿ ಆ ರೋಡ್ಗೆ ಹೋದ ತಕ್ಷಣ ಸ್ಮೆಲ್ ಮಾಡಿ ಇಲ್ಲಿ ಇವತ್ತು ಬಾತ್ ಮಾಡಿದ್ದಾರೆ. ಹೌದು, ಕಡಲೆಕಾಯಿ, ಗಣೇಶಂಗಂತೂ ಕಡಲೆಕಾಯಿ ಮಾಡ್ತಾಯಿದ್ರು. ಸೊ ಅದನ್ನೆಲ್ಲ ಹೋಗಿ ತಿನ್ಕೊಂಡು ನೈಟ್ ಹೊತ್ತು 2 ಗಂಟೆ 3 ಗಂಟೆ ತನಕ ಗಣೇಶನ ಮೆರವಣಿಗೆ ಮಾಡ್ಕೊಂಡು. ನೈಟ್ ನಾವಂತೂ ದಿಂಬು ಹೊತ್ಕೊಳಕ್ಕೆ ಪಿಲ್ಲೋ ಎಲ್ಲ ತಗೊಂಡು ಇದೆಲ್ಲ ಮರೆಯೋಕ್ಕೆ ಆಗಲ್ಲ. ಲೈಫ್ ನೈಟ್ ಇಂದ ಮಾರ್ನಿಂಗ್ ಸರ್, ಇವಾಗ ಗಣೇಶೋತ್ಸವದ ಎಂಟರ್ಟೈನ್ಮೆಂಟ್ ಅಂದ್ರೆ ಜನರೇಷನ್ ನೋಡಿರೋ ಆರ್ಕೆಸ್ಟ್ರಾಗಳು ಬೇರೆ. ಈಗ ನಾವೆಲ್ಲ ಒಂದ್ ಸ್ವಲ್ಪ ಮಾಡರ್ನೈಸ್ ಆಗಿ ನೋಡ್ತೀವಿ. ಅವಾಗ ಆರ್ಕೆಸ್ಟ್ರಾ ಊರಲ್ಲಿ ಅಂದ್ರೆ ಫುಲ್ ಇಡೀ ಊರೆಲ್ಲ ಬಂದು ಮುಂದೆ ಕುತ್ಕೊಂಡ್ಬಿಡ್ತಾ ಇದ್ರು, ದೇವಸ್ಥಾನದ ಮುಂದೆ ಅಥವಾ ಅಲ್ಲಿ ಬುಕಿಂಗ್ ಸೀಟ್. ಹೇಗೆಂದ್ರೆ ನಾವು ಬಂದು ಚಾಪೆ ಹಾಸ್ಬಿಟ್ಟು ಇದು ನಮ್ ಚಾಪೆ, ಇವರೇ ಕೂತ್ಕೋಬೇಕು ಹಿಂಗೆ ಅನ್ನೋದು. ಅವಾಗೆಲ್ಲ ಚೇರ್ ಎಲ್ಲ ಕಡಿಮೆ. ಹೌದು, ಚೇರ್ ಕಡಿಮೆ, ಚಾಪೆ. ಆಮೇಲೆ ಚೇರ್ ಹಿಂದೆ ಹಾಕಿರೋ ಯಾರೋ ದೊಡ್ಡವರು, ಯಾರೋ ದೊಡ್ಡ ನಮ್ಮೂರಿನ ದೊಡ್ಡ ಮನುಷ್ಯರು ಆ ಥರದ್ದು ಬಂದವ್ರಿಗೆ ನಮ್ಗೆಲ್ಲ ಚೇರ್ ಹಾಕ್ಬಿಟ್ಟು ಮುಂದೆ ಕೂತ್ಕೊಳ್ಳೋದು, ಆ ಚಾಪೆ ಹಿಡ್ಕೊಳ್ಳೋದು. ಆಮೇಲೆ ನಮ್ಗೆ ಯಾರಿಗೂ ಬೇಕಾದವ್ರನ್ನ ನೋಡ್ಕೊಂಡು ಹಿಂಗೆ ಅದಕ್ಕೆ. ಆದ್ಮೇಲೆ ಎಷ್ಟೋ ಸತಿ ನಿದ್ದೆ ಮಾಡ್ಬಿಟ್ಟಿದೀವಿ ಮಲ್ಕೊಂಡು. ನೈಟ್ ಎಲ್ಲ ನಾಟಕಗಳೆಲ್ಲ ಆಗ್ಬೇಕಾರೆ ಗಣೇಶನ. ಆಮೇಲೆ ನಮಗೆ ಇಷ್ಟ ಆದ ಹಾಡುಗಳನ್ನ ಸ್ಲಿಪ್ ಅಲ್ಲಿ ಬರ್ಬಿಟ್ಟು ತಗೊಂಡೋಗಿ ಅವ್ರಿಗೆ ಕೊಡೋದು. ಹಾಡ್ಲೇಬೇಕು, ಅವ್ರು ಬರ್ದೇ ಹೋಗ್ಲಿ, ಅವ್ರು ಹಾಡಬೇಕು. ಹಾಗೆಲ್ಲ ಗಲಾಟೆ ಮಾಡ್ತಿದ್ವಿ. ಅಣ್ಣವ್ರ ಹಾಡುಗಳಿಗೆ ಬಹಳ ಬೇಡಿಕೆ, ಬಹಳ ಡಿಮ್ಯಾಂಡು, ತುಂಬಾ ಡಿಮ್ಯಾಂಡು, ಬಹಳ. ಹಾಗೆಲ್ಲ ಆರ್ಕೆಸ್ಟ್ರಾ ಅಂದ್ರೇನೆ ಒಂದ್ ಮಜಾ. ಏನ್ ಈಗ ಕಡಿಮೆ ಆಗಿದೆ. ಹೌದು. ಈಗ ಆಮೇಲೆ ಮನೆಯಲ್ಲೇ ಎಲ್ಲ ಟಿವಿ ಎಲ್ಲ ಇರೋದ್ರಿಂದ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಸಾಂಗ್ ಅಣ್ಣವ್ರದ್ದು ಕುಲದಲ್ಲಿ ಅದು ಯಾವಾಗ ಇದ್ದೇ ಇರ್ತದೆ. ಯಾವಾಗ್ಲೂ ಹಾಡೇ ಅದರ ಕುಣಿಲೇಬೇಕು. ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಯಾವಾಗ್ಲೂ ಆರ್ಕೆಸ್ಟ್ರಾದಲ್ಲಿ ಅಣ್ಣವ್ರದ್ದು ಕುಳದಲ್ಲಿ ಕೀಳೆ ಆಗೋದು. ಅದಿಲ್ಲ ಅಂದ್ರೆ ಆರ್ಕೆಸ್ಟ್ರಾನೇ ಇಲ್ಲ, ಗಣೇಶ ಹಬ್ಬನು ಕಂಪ್ಲೀಟ್ ಆಗಲ್ಲ. ಇವತ್ತು ಕೂಡ ಅದೇ ತರನೇ. ಆಮೇಲೆ ಶಂಕರ್ನಾಗ್ ಅವ್ರದ್ದು ಅನಾಥ ಮಗು ಅದು ಶಂಕರ್ನಾಗ್ ಸಾಂಗ್ ಅಂತೂ ಹೋಗಿ ಅವ್ರು ಆಡ್ತಿದ್ರು, ಈ ಸೈಡಲ್ಲಿ ಕುಣಿಯೋದು ಡ್ಯಾನ್ಸ್. ನಮ್ಗೆ ಈ ಸಾಂಗ್ ಬೇಕು, ಈ ಸಾಂಗ್ ಬೇಕು, ಅರ್ಧರ್ಧ ಸಾಂಗ್ಗಳಿಗೆ ನಿಲ್ಸಿ ಆಡಿಸ್ತಾ ಇದ್ವಿ. ಹೃದಯ ಸಮುದ್ರ ಕಲಾಕಿ ಎಲ್ಲ. ಹೌದು, ಈಗೆಲ್ಲ ಯಾವ್ದಕ್ಕೂ ಪೊಲೀಸ್ ಅವ್ರು ಪರ್ಮಿಷನ್ ಕೊಡ್ತಾರೆ ಬಿಕಾಸ್ ಆಫ್ ಹೊಡೆದಾಟ, ಗುಂಪು ಘರ್ಷಣೆ ಅಂತ. ಬಟ್ ಸೊ ಅದ್ರ ಈಗೆಲ್ಲ ಏನ್ ಮಾಡ್ತಿದಾರೆ ಅಂದ್ರೆ ಅವ್ರವ್ರ ಮನೇಲೆ ಚಿಕ್ಕದು ಸೇಫ್ಟಿಗೋಸ್ಕರ ಅವ್ರವ್ರ ಮನೇಲಿ ಚಿಕ್ಕದಾಗಿ ತರ್ತಾರೆ. ಅವರೇ ಅಲ್ಲೇ ಬಕೆಟ್ ಅಲ್ಲಿ ಇದ್ ಮಾಡ್ಬಿಡ್ತಾರೆ. ನಾವು ಟೈಮಲ್ಲಿ
ನಮ್ಮ ಏರಿಯಾದಿಂದ ಎಷ್ಟು ದೂರ 5 ಕಿಲೋಮೀಟ್ರ್ 15 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ದೂರದಲ್ಲಿ ಹೋಗಿ ಅಲ್ಲಿವರೆಗೂ ತಮಟೆ ಬಾರಿಸ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಹೋಗಿ ಈಜೊರ್ಕೊಂಡು ಗಣೇಶನ ಬಿಡ್ತಿದ್ದು ಆ ಮಜಾನೇ ಬೇರೆ. ಹೌದು, ಮಜಾನೇ ಬೇರೆ. ಮೇಡಮ್ ಈಗ ಏನಂದ್ರೆ ಯೂಶಲ್ ಆಗಿ ಹುಡುಗರು ಓಪನ್ ಆಗಿ ಹೇಳ್ತಾರೆ ನಮ್ಗೆ ಅಂತವ್ರ ಮೇಲೆ ಕ್ರಶ್ ಇತ್ತು ಕುತ್ಕೊಂಡು ನೋಡ್ತಾ ಇದ್ವಿ ಅಂತ. ನಿಮ್ಗೆ ಊರಲ್ಲಿ ಯಾರಾದ್ರೂ ಸೀಕ್ರೆಟ್ ಕ್ರಶ್ ಇದ್ದು ಅವ್ರು ಸ್ವಲ್ಪ ಆಗಿದ್ದು ಆತರ ಎಲ್ಲ ಇದೆಯಾ? ಆತರ ಮೆಮೊರೀಸ್ ಇದೆಯಾ? ಹಬ್ಬದ ಟೈಮಲ್ಲಿ ಅವ್ರಿಗೆ ಅಂತ ಸೀರೆ ಉಟ್ಕೊಂಡು ಹೋಗೋದು? ಇಲ್ಲ, ಆ ಥರ ಇತ್ತು, ತುಂಬ ಇತ್ತು. ಯಾಕಂದರೆ ಅದೇ ಹೇಳಿದ್ನಲ್ಲ, ನಮ್ಮದು ಒಂದು ವಠಾರದಲ್ಲಿ ಮನೆ ಅಂತ. ನನ್ನ ಫ್ರೆಂಡ್ಸ್ ಬ್ರದರ್ಸ್ 2-3 ಜನ ಇದ್ದರು. ನನಗೆ ಹೆಂಗಾಗ್ತಿತ್ತು ಅಂದರೆ ನನ್ನ ಫ್ರೆಂಡ್ಸ್ ಅಣ್ಣಂದಿರೇ ನಂಗೆ ಲೈನ್ ಹೊಡಿಯೋರು. ಸೊ ಈ ಥರ ಅದೆಲ್ಲ ಮಾಡ್ತಾ ಇದ್ವಿ. ಅವ್ರು ನೋಡಲಿ ಅಂದ್ಬಿಟ್ಟು ಸೀರೆ ಉಟ್ಕೊಂಡು ಹೋಗೋದು, ಚೆನ್ನಾಗಿ ರೆಡಿ ಆಗೋದು, ಮೆಹಂದಿ ಹಾಕ್ಕೊಳ್ಳೋದು, ಈ ಥರ ಎಲ್ಲ ತುಂಬ ಮಾಡ್ತಾ ಇದ್ವಿ. ಸೊ ಅವಾಗೆಲ್ಲ ಅದೊಂಥರ ಬಿಡಿ. ಇವಾಗಿನ ಮಕ್ಕಳಿಗೆ ಅದೆಲ್ಲ ಏನು ಇಂಟ್ರೆಸ್ಟೇ ಇಲ್ಲ. ಅಂತ ಹೇಳೋದು ಈಗ ಯಜಮಾನ್ರು ಕೇಳೋದಲ್ಲ, ಹಂಗಾಗಿರುತ್ತೆ ಎಲ್ಲಾರ ಲೈಫಲ್ಲಿ. ಅದೆಲ್ಲ ಕಾಮನ್. ಆಮೇಲೆ ಅವ್ರ ಜೊತೆ ನಾವು ಲವ್ ಆಗಿರಲ್ಲ, ಒನ್ ವೇ ಅದು. ಕರೆಕ್ಟ್. ಸೊ ಈ ಥರ ಎಲ್ಲ ಆಗಿದೆ. ನಿಮ್ಮ ಲೈಫಲ್ಲಿ ನೀವು ಯಾರಿಗಾದ್ರೂ ಆ ಥರ ಪ್ರಪೋಸ್ ಮಾಡಿದ್ರೆ ಅವ್ರಿಗೆ ಬೇಜಾನ್ ಕ್ರಶ್ ಆಗತ್ತೆ, ಇವಾಗ್ಲೂ ಆಗ್ತಾನೇ ಇರುತ್ತೆ. ಹೌದೌದು, ಯಾಕಂದ್ರೆ ಅದು ಮನುಷ್ಯ ಅಂದಮೇಲೆ ಅದು ಆ ವಯಸ್ಸಿಗೆ ಅದೆಲ್ಲರೂ ಯಾರು ನೋಡಿದ್ರು ತುಂಬ ಇಷ್ಟ ಆಗುತ್ತೆ. ಚೆನ್ನಾಗಿಲ್ದಾಗಲಿ ಅಯ್ಯೋ ನನಗೂ ಒಂದು ಲವ್ ಇಲ್ಲಪ್ಪ, ನಾನು ಒಂದು ಲವ್ ಮಾಡಬೇಕು ಅಂತ. ಚೆನ್ನಾಗಿಲ್ದ ಇದ್ರು ಅವ್ರ ಮೇಲೆ ಪ್ರೀತಿ ಸ್ಟಾರ್ಟ್ ಆಗುತ್ತೆ. ಅದೇನೋ ಗೊತ್ತಿಲ್ಲ, ಅದೊಂದು ಕ್ರಶ್ ಅಂತಾರೋ ಅಥವಾ ತುಂಬ ಕೆಲವ್ರನ್ನ ಪ್ರೀತಿ ಮಾಡಿದ್ರೆ ಹಂಗೆ ಸಾಯ್ತಾರೆ. ಚೆನ್ನಾಗಿಲ್ಲದೆ ಅದೊಂದು ಪ್ರೀತಿನೇ ಬೇರೆ. ಆ ವಯಸ್ಸಲ್ಲಿ ಹಂಗಾಗುತ್ತೆ, ಎಲ್ಲರಿಗೂ ಆದಂಗೆ ನನಗೂ ಆಗಿತ್ತು. ಏನು ಮಾಡೋಕ್ಕಾಗಿಲ್ಲ, ನಾವು ಅದೃಷ್ಟ ಮಾಡಿಲ್ಲ. ನಮ್ಮ ಅಪ್ಪ ಅಮ್ಮ ನೋಡೋದವ್ರನ್ನೇ ಮದುವೆ ಮಾಡಿಕೊಂಡು ಹಂಗಾಗಿ ನಾವೇನು ಲವ್ ಮಾಡಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ನಮ್ಮ ಹೆಂಡ್ತಿನೇ ತುಂಬ ಪ್ರೀತಿ ಮಾಡ್ತಾ ಇದ್ದೀವಿ. ಚೆನ್ನಾಗಿದೆ ಲೈಫು, ಸೂಪರ್. ಸೊ ಏನೆಲ್ಲ ಅಡುಗೆ ಮಾಡಿಸಿದ್ದೀರಾ ಇವತ್ತು ಹಬ್ಬದ ಪ್ರಯುಕ್ತ? ಒಂದು ಒಬ್ಬಟ್ಟು, ಕಡುಬು, ಆಮೇಲೆ ಮೇಡಮ್ ಅವ್ರು ಹೇಳ್ದಂಗೆ ರವೆ ಉಂಡೆ, ಆಮೇಲೆ ಚಕ್ಲಿ, ತುಂಬ ವೆರೈಟಿ ಸ್ವೀಟ್ಸ್ ಎಲ್ಲ ತಂದಿದ್ದಾರೆ. ಆಮೇಲೆ ಮಾಡಿಸಿರೋದಕ್ಕಿಂತ ತಂದಿರೋದು. ಆಮೇಲೆ ಒಳ್ಳೆ ಊಟ, 3 ದಿವಸನೂ ಹಬ್ಬದ ಊಟನೇ. ನಾವು ಶೂಟಿಂಗಲ್ಲೂ ಹಬ್ಬದ ಊಟನೇ, ಆಮೇಲೆ ಫಂಕ್ಷನ್ಗೂ ಹಬ್ಬದ ಊಟನೇ ಆಗಿರೋದ್ರಿಂದ ತುಂಬ ಚೆನ್ನಾಗಿದೆ. ಘಮ ಅಂತ ಇರ್ತದೆ. ನಮಗೂ ಮಧ್ಯಾಹ್ನ 12 ಗಂಟೆಗೆ ಹೊಟ್ಟೆ ಹಸು ಸ್ಟಾರ್ಟ್ ಆಗುತ್ತೆ. ಆ ಥರ ಒಂದು ಒಳ್ಳೆ ಊಟ. ನಮ್ಮ ಗ್ಯಾರಂಟಿ ನ್ಯೂಸ್ನ ಎಲ್ಲ ವೀಕ್ಷಕರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.